ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಯಾವಾಗ್ಲೂ. ಸೊ ಡೈಲಿ ಒಂದೊಂದು ವಿಡಿಯೋ ಬರ್ತಾ ಇರುತ್ತೆ ಹೊಸ ಜಾಬ್ ಅಪ್ಡೇಟ್ಸ್ ಬಗ್ಗೆ, ನೀವು ಅದನ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ಹಾಗೆ ನೀವು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ ನ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಸೊ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೌನ್ಸಿಲರ್ FLC ಮತ್ತು ಅಟೆಂಡೆಂಟ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಸ್ಯಾಲರಿ ಬಂದು 25,000 ರೂಪಾಯಿವರೆಗೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಪೋಸ್ಟಿನ ಎಲಿಜಿಬಿಲಿಟಿ ಏನು, ಏನ್ ಅಪ್ಲಿಕೇಶನ್ ಫೀಸ್ ಇದೆ, ಯಾವ ರೀತಿ ಅಪ್ಲೈ ಮಾಡೋದು, ಮತ್ತೆ ಲಾಸ್ಟ್ ಡೇಟ್ ಏನು, ಮತ್ತೆ ಯಾರ್ಯಾರು ಕ್ವಾಲಿಫಿಕೇಶನ್ ಈ ಒಂದು ಅಪ್ಲಿಕೇಶನ್ಗೆ ಸೂಟೇಬಲ್ ಇರುತ್ತೆ. ಸೊ ಇದೆಲ್ಲ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋನ. ನಿಮ್ಗೆ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ. ಅಕಸ್ಮಾತ್ ಏನಾದ್ರು ಡೌಟ್ ಇತ್ತು ಅಥವಾ ಏನೇ ಕ್ವಶನ್ ಇತ್ತು ಅಂದ್ರೂ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು ಆಗಸ್ಟ್ 8ನೇ ತಾರೀಕು ಇದೆ ಸ್ನೇಹಿತರೆ. ಆಗಸ್ಟ್ 8ನೇ ತಾರೀಕು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಪಬ್ಲಿಕ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಈ ಒಂದು ಪೋಸ್ಟ್ ನ ಕರೆದಿರೋದು. ಪೋಸ್ಟ್ ನೇಮ್ ಬಂದು ಕೌನ್ಸಿಲರ್ FLC ಮತ್ತು ಅಟೆಂಡೆಂಟ್ ಪೋಸ್ಟ್ ನ ಕರೆದಿದ್ದಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರುವಂತದ್ದು. ಅಪ್ಲಿಕೇಶನ್ ಮೋಡ್ ಬಂದು ನಿಮ್ಗೆ ಇದು ಆಫ್ಲೈನ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ 8ನೇ ತಾರೀಕು ಒಳಗಡೆ. ಓಕೆನಾ. ಸೊ ನೋಡಿ, ನೋಟಿಫಿಕೇಶನ್ ರಿಲೀಸ್ ಆಗಿರೋದು 22ನೇ ತಾರೀಕು, 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅಪ್ಲಿಕೇಶನ್ ಫೀ ಬಂದು ಏನು ಇಲ್ಲ ಸ್ನೇಹಿತರೆ, ಇದಕ್ಕೆ ನೋ ಅಪ್ಲಿಕೇಶನ್ ಫೀ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದ್ರದ್ದು ವೇಕೆನ್ಸಿ ನಂಬರ್ ನ ಇವರು ಡಿಸ್ಕ್ಲೋಸ್ ಮಾಡಿಲ್ಲ ಸ್ನೇಹಿತರೆ. ಬಟ್ ರಿಕ್ರೂಟ್ಮೆಂಟ್ ಇರೋದ್ರಿಂದ ಕಳಿಸಿದ್ರೆ ಅವರು ಸೂಟಬಲ್ ಪರ್ಸನ್ ಆಗಿದ್ರೆ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ. ಓಕೆ. ಸೊ ಕಳಿಸೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ, ಯಾಕಂದ್ರೆ ನಾರ್ಮಲ್ ಆಗಿ ನೀವು ಇದ್ರ ಕಳಿಸ್ಬೇಕಾಗುತ್ತೆ. ಓಕೆನಾ. ಸೊ ನೋಡಿ, ಗ್ರಾಜುಯೇಟ್ ಆಗಿರೋರು ಇನ್ ಎನಿ ಡಿಸಿಪ್ಲಿನ್, ಓಕೆನಾ, ರಿಟೈರ್ಡ್ ಆಫೀಸರ್ಸ್ ಆಗಿರ್ಬೇಕು. ಅಂದ್ರೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿರುವಂತಹ ರಿಟೈರ್ಡ್ ಪರ್ಸನ್ಸ್, ಗ್ರಾಜುಯೇಟ್ ಆಗಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಕೌನ್ಸಿಲರ್ FLC ಗೆ. ಓಕೆನಾ. ಸೊ ಫೈನಾನ್ಷಿಯಲ್ ಲಿಟ್ರಸಿ ಅಂಡ್ ಕೌನ್ಸಿಲಿಂಗ್ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ ಇದೆ, ಅಥವಾ ಒಂದು ಪೋಸ್ಟ್ ಇದೆ. ಆ ಒಂದು ಪೋಸ್ಟ್ ಗೆ ನೀವು ಜಾಯ್ನ್ ಆಗ್ಬೋದು. ಅಥವಾ 10th ಪಾಸ್ ಆಗಿರೋರು ಕೂಡ ಅಟೆಂಡೆಂಟ್ ಪೋಸ್ಟ್ ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. 10ನೇ ತರಗತಿ ಮಾಡಿರೋರು ಅಟೆಂಡೆಂಟ್ ಪೋಸ್ಟ್ ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ನೀವು ಯಾವ ಒಂದು ಡಿಸ್ಟಿಕ್ ಅಥವಾ ಯಾವ ಒಂದು ಸ್ಟೇಟ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಸ್ಟೇಟಿನ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಏಜ್ ಲಿಮಿಟ್ ನೋಡೋದಾದ್ರೆ ಕೌನ್ಸಿಲರ್ಗೆ 65 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ. 45 ವರ್ಷದಿಂದ ಮೇಲೆ ಪಟ್ಟಿರುವಂತವ್ರು ಇರ್ಬೇಕಾಗಿರುತ್ತೆ ಸರ್. ಹಾಗೆ ಅಟೆಂಡೆಂಟ್ ಆಗಿದ್ರೆ 40 ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ. 22 ವರ್ಷ ಮಿನಿಮಮ್ ಏಜ್ ಇರಬೇಕು. ಓಕೆನಾ. ಸೊ ಹಾಗೆ ಸ್ಯಾಲರಿ ಬಂದು 25,000 ರೂಪಾಯಿ ಕೌನ್ಸಿಲರ್ FLC ಗೆ, ಹಾಗೆ ಅಟೆಂಡೆಂಟ್ ಗೆ 8,000 ರೂಪಾಯಿ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಹಾಗೆ ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಪರ್ಸನಲ್ ಇಂಟರ್ವ್ಯೂ ಮಾತ್ರ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಏನು ಇರೋದಿಲ್ಲ. ಜಸ್ಟ್ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಅದನ್ನ ನೀವು ಕ್ಲಿಯರ್ ಮಾಡಿದ್ರೆ ಈ ಒಂದು ಪೋಸ್ಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಓಕೆನಾ. ಅದಾದ ನಂತರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದು ಬೇಕಾಗಿರುತ್ತೆ. ಅದಾದ ನಂತರ ನೀವು ಕಳಿಸ್ಬೇಕಾಗಿರೋದು ಒಂದು ಅಡ್ರೆಸ್ಗೆ. ಏನ್ ಅಡ್ರೆಸ್, ಯಾವ ಲೊಕೇಶನ್ ಅಂತ ಹೇಳೋದಾದ್ರೆ ನೀವು ನೋಟಿಫಿಕೇಶನ್ ಅಲ್ಲಿ ಚೆಕ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ, ಆ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಸೊ ನೋಡಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆನಾ. ಸೊ ಇದರಿಂದ ಕರೆದಿರುವಂತದ್ದು ಏಜ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಕೌನ್ಸಿಲರ್ ಮತ್ತೆ ಅಟೆಂಡೆಂಟ್ ಕರೆದಿರೋಂಥದ್ದು. ಓಕೆನಾ. ಎಲ್ಲಿ ಕಳಿಸ್ಬೇಕು ಅಂತ ಹೇಳೋದಾದ್ರೆ ನೋಡಿ, should have eligibility to read and write the local language, example ಬಂಗಾಲಿ ಅಂಡ್ ನೇಪಾಳಿ. ಓಕೆನಾ. ಶಿಲಿಗುರಿಯಲ್ಲಿ ಕರೆದಿದ್ದಾರೆ, ಅದ ನಂತರ ಬಂಗಾಳಿಯಲ್ಲಿ ಕರೆದಿದ್ದಾರೆ. ಓಕೆನಾ. ಸೊ ಈ ಒಂದು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಎಲ್ಲಿಗೆ ಕಳಿಸ್ಬೇಕು ಅಂತ ಹೇಳೋದಾದ್ರೆ ನಿಮ್ಗೆ ಅಡ್ರೆಸ್ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ. ಸೊ ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ. Application for the post of attendant RACTI or counselor of FLC on contract basis to Agriculture and Social Banking Department, Central Bank of India, Regional Office, Siliguri. Address. ಓಕೆನಾ.
ಆಶ್ರಮಪುರ ನಿಯರ್ ಪಾನಿಕಟ್ಟಿ ಮೋರೆ ಶಿಲ್ಗುರಿ ವೆಸ್ಟ್ ಬೆಂಗಾಲ್. ಓಕೆನಾ, ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬಿಟ್ಟು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಹೋಗಿ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಅಥವಾ ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲಿದೆ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ FLC ಕೌನ್ಸಿಲರ್ ಅಂಡ್ ಅಟೆಂಡೆಂಟ್ ಅಂತ ಏನಿದೆ, ಸೊ ಇದನ್ನು ನೀವು ಚೆಕ್ ಮಾಡ್ಕೊಂಡು ಫುಲ್ ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ ಸರ್. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫುಲ್ ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ. ಇದಿಷ್ಟು ಫಿಲ್ಅಪ್ ಮಾಡಿ ನೀವು ಕಳಿಸ್ಬೇಕಾಗಿರುತ್ತೆ. ಎನ್ಕ್ಲೋಜರ್ಸ್ ಅಂತ ಏನಿದೆ, ಇಲ್ಲಿ ನೀವು ಬರಿಬೇಕಾಗಿರುತ್ತೆ ನಿಮ್ಮ ಆಧಾರ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಇದಿಷ್ಟು ಬರೆದು ಬಿಟ್ಟು ನೀವು ಕಳಿಸ್ಬೇಕಾಗಿರುತ್ತೆ ಸರ್. ಸೊ ಇದರಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೋಬಹುದು. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಈ ಅಪ್ಲಿಕೇಶನ್ ಅಪ್ಲೈ ಫಿಲ್ ಮಾಡೋದಕ್ಕೆ ಇಲ್ಲಿ ನಿಮ್ಮ ಫೋಟೋ ಅಂಟಿಸ್ಬೇಕು, ಹಾಗೆ ನಿಮ್ಮ ನೇಮು, ಅಡ್ರೆಸ್, ಡಿಸಬಿಲಿಟಿ ಏನಾದ್ರು ಇದ್ರೆ ಅದು, ಎಷ್ಟು ಡಿಸಬಿಲಿಟಿ ಇದೆ, ಪರ್ಸೆಂಟೇಜ್ ಏನಿದೆ, ಮತ್ತೆ ಡೇಟ್ ಆಫ್ ಬರ್ತ್, ಮತ್ತೆ ಏಜ್ ಏನಿದೆ, ಮತ್ತೆ ನಿಮ್ಮ ಡೀಟೇಲ್ಸ್ ಬರಬೇಕಾಗಿರುತ್ತೆ, ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ಮ ಫೋನ್ ನಂಬರ್, ಇಮೇಲ್ ಐಡಿ, ಮತ್ತೆ ಯಾವ ಜೆಂಡರ್, ನ್ಯಾಷನಾಲಿಟಿ, ರೀಜನ್, ಮ್ಯಾರಿಡ್ ಅನ್ಮ್ಯಾರಿಡ್, ಫಾದರ್ ನೇಮು ಅಥವಾ ಹಸ್ಬೆಂಡ್ ನೇಮು, ಪರ್ಮನೆಂಟ್ ಅಡ್ರೆಸ್, ಮತ್ತೆ ಏನೇನು ಎಜುಕೇಶನ್ ಮಾಡಿರೋದ್ರ ಅದನ್ನ ಫುಲ್ ಡೀಟೇಲ್ ಆಗಿ ಬರೀಬೇಕಾಗುತ್ತೆ. 10th ಆಗಿರೋರು 10th ಮಾತ್ರ ಬರೀರಿ, ಡಿಗ್ರಿ ಆಗಿರೋ ಡಿಗ್ರಿ ಬರೀರಿ, ಪ್ರೊಫೆಷನಲ್ ಡಿಗ್ರಿ, ಕನ್ಸಲ್ಟ್ ಡಿಗ್ರಿ ಏನೇ ಮಾಡಿದ್ರು ಅದನ್ನ ಬರೀಬೇಕಾಗುತ್ತೆ. ಅದ ನಂತರ ಎಕ್ಸ್ಪೀರಿಯನ್ಸ್ ಏನಾದ್ರು ಇತ್ತಂದ್ರೆ ಆ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ನೀವು ಇಲ್ಲಿ ಬರೀಬಹುದಾಗಿರುತ್ತೆ. ಓಕೆನಾ, ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ಇಲ್ಲಿ ಬರೀಬೇಕಾಗಿರುತ್ತೆ. ಅದ ನಂತರ ನಿಮ್ಗೆ ಆಲ್ರೆಡಿ ಯಾರಾದ್ರೂ ರಿಟೈರ್ಡ್ ಪರ್ಸನ್ಸ್ ಇದ್ದವರು ಇಲ್ಲಿ ರಿಟೈರ್ಡ್ ಏನೇನಿತ್ತು, ರಿಟೈರ್ಡ್ ಆನ್ VRS ಯಾವಾಗ ತಗೊಂಡಿದ್ರಿ, ಮತ್ತೆ ರಿಟೈರ್ಮೆಂಟ್ ಡೇಟ್ ಏನು, ಮತ್ತೆ ಎಷ್ಟು ವರ್ಷ ಸರ್ವಿಸ್ ಅಲ್ಲಿ ಇದ್ರಿ, ಯಾವ ಬ್ಯಾಂಕ್ ಅಲ್ಲಿ ಇದ್ರಿ, ಎಲ್ಲದನ್ನು ಕೂಡ ಚೆಕ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಅಥವಾ ಈಗ ಎಕ್ಸ್ಪೀರಿಯನ್ಸ್ ಇರೋರು, ಈಗ ಕೆಲಸ ಮಾಡ್ತಾ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅವರು ಕೂಡ ಇದನ್ನ ಫುಲ್ ಬರೆದು ನೀವು ಅಪ್ಲಿಕೇಶನ್ ಕಳಿಸಬಹುದಾಗಿರುತ್ತೆ ಚಿತ್ರ. ಓಕೆನಾ, ಇದಿಷ್ಟು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆದಿರುವಂತದ್ದು. ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. BMLA ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಕರೆದಿದ್ದಾರೆ. ಹಾಗೆ OICL ಓರಿಯೆಂಟಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಈ ಒಂದು ಪೋಸ್ಟ್ ಅಲ್ಲಿ ಕೂಡ ನಿಮಗೆ ಕರೆದಿದ್ದಾರೆ. 500 ವೇಕೆನ್ಸಿಗಳಿದಾವೆ. ಹಾಗೆ BSF ಕಾನ್ಸ್ಟೇಬಲ್ ಪೋಸ್ಟ್ ಕರೆದಿದ್ದಾರೆ 10th ಮೇಲೆ 241 ವೇಕೆನ್ಸಿಗಳಿದಾವೆ. ಹಾಗೆ ಇನ್ನು ಹಲವಾರು ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸಿತ್ರೆ. ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಈಗೇನು ನಿಮಗೆ ತಿಳಿಸ್ಕೊಟ್ಟೆ ಅದರದ್ದು ವಿಡಿಯೋ ಲಿಂಕ್ ಗಳನ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸಿದ್ರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿದ್ರೆ. ಧನ್ಯವಾದಗಳು.